ನಮಸ್ಕಾರ. ಕೋಪ ತಾಪ ಎಷ್ಟಿರಬೇಕು ಅಂತ ವಿಷಯ. ಕೋಪ ತಾಪ. ಕೋಪ ಬಂದ್ರೆ ಅಲ್ಲಿ ತಾಪ ಇರುತ್ತದೆ. ಅದಕ್ಕೆ ಕೋಪ ತಾಪ ಎಷ್ಟಿರ್ಬೇಕು? ಇರ್ಬೇಕಾ? ಕೆಲವು ಸರಿ ಕೊಂಚ ಇರಬೇಕು ಅಂತಾರೆ. ಯಾವುದೇ ಇದನ್ನು ಚಿನ್ನಕ್ಕೂ ಸ್ವಲ್ಪ ಏನೋ ಬೆರೆಸ್ತಾರಂತೆ, ಹಂಗೆ ಒಂಚೂರು ಇರಬೇಕು. ಸ್ಟ್ರೆಸ್ ಅಲ್ಲಿ ಸ್ಟ್ರೆಸ್ಸು ಡಿಸ್ಟ್ರೆಸ್ಸು ಅಂತಾರೆ. ಅಂದ್ರೆ ಪಾಸಿಟಿವ್ ಸ್ಟ್ರೆಸ್. ಪರೀಕ್ಷೆ ಇದೆ ಅಂತ ಒಂದು ಸ್ಟ್ರೆಸ್ ಇರಲಿಲ್ಲ ಅಂದ್ರೆ ಮಕ್ಳು ಓದೋದೇ ಇಲ್ಲ. ಈಗ ಅಟ್ಲೀಸ್ಟ್ ಪರೀಕ್ಷೆ ಟೈಮಲ್ಲಿ ಯಾರು ಓದ್ತಾರೆ, ಕರೆಕ್ಟಾ? ಆತರ ಕೊಂಚ ಕೋಪ ಕೆಲವ್ರಿಗೆ ಅರ್ಥ ಮಾಡ್ಸಕ್ಕೆ ಪ್ಲೈನ್ ಆಗಿ ಹೇಳಿದ್ರೆ ಕೇಳೋದೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಸಬಾರ್ಡಿನೇಟ್ಸ್, ಅವಾಗ ಒಂಚೂರು ಕೋಪ ತೋರಿಸ್ಬೇಕಾಗುತ್ತೆ ಅಲ್ವಾ? ಆದ್ರೆ ನಮ್ ಬಿಪ್ಪಿ ಜಾಸ್ತಿ ಮಾಡ್ಕೋಬಾರ್ದಲ್ಲ ಕೋಪ ತೋರಿಸ್ಕೊಂಡು. ಆ ಅರಿವಿರಬೇಕು, ಆ ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರತಿಕ್ರಿಯೆ ಬೇಡ, ಪ್ರತಿಸ್ಪಂದನೆ ಇರಲಿ ಅಂತ. ಪ್ರತಿಕ್ರಿಯೆ ಬೇಡ ಅಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬೇಡ, ಪ್ರತಿಸ್ಪಂದನೆ ಇರಲಿ. ಅಂದ್ರೆ ಮಾತಾಡ್ಬೇಕು, ಒಂಚೂರು ಕೊಂಚ ಟೈಮ್ ತಗೊಂಡು ಆಮೇಲೆ ನಿರ್ಧಾರ ತಗೊಂಡು ಮಾತಾಡೋದು ಅಥವಾ ಚರ್ಚೆ ಮಾಡೋದು. ಅದರಲ್ಲೂ ಎಸ್ಪೆಷಲಿ ಕಾಂಪ್ಲಿಕೇಶನ್ ಇರೋ ವಿಚಾರಗಳಲ್ಲಂತೂ ಆ ರೀತಿ ನಾವು ಮಾಡಲೇಬೇಕು. ಈ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಕೋಪದ ಮೇಲೆ ಒಂದ್ 2-3 ವಿಡಿಯೋ ಹಿಂದೆ ಮಾಡಿದ ನೆನಪಿದೆ. ನಾನು ಒಬ್ಬರನ್ನು ಸಂದರ್ಶನ ಮಾಡಿದ್ದೇನೆ. ಬಿಕಾಸ್ ನಮ್ಮ ವ್ಯಕ್ತಿತ್ವದಲ್ಲಿ ಈ ಕೋಪನೇ ನಮ್ಮ ಪರಿಸ್ಥಿತಿನ ತುಂಬಾ ಹಾಳು ಮಾಡುತ್ತೆ ಅನ್ನೋದು ನಿಮ್ಮೆಲ್ಲರ ಅರಿವಿಗೂ ಬಂದಿರುತ್ತೆ. ನಿಮ್ಗೂ ಕೋಪ ಬಂದಿರುತ್ತೆ, ಕರೆಕ್ಟ್? ಆದ್ರೆ ನಮ್ಗೆ ಯಾರೋ ಬಂದು ಕೋಪ ಬರಿಸ್ತಾ ಇದ್ರೆ ನಾನು ಅದಕ್ಕೆಲ್ಲದಕ್ಕೂ ಆಕ್ಟ್ ಮಾಡ್ಬೇಕಾ? ಅದಕ್ಕೆ ಒಂದು ಬೊಂಬೆ ನೆನಪಾಗತ್ತೆ ನನಗೆ. ಹಳೆ ಕಾಲದಲ್ಲಿ, ಅಂದ್ರೆ ಈಗಲೂ ಬರ್ತಾ ಇದೆ ಬೊಂಬೆ. ಕೀ ಕೊಟ್ರೆ ಕೈ ಕಾಲು ಅಲ್ಲಾಡ್ಸೋದು. ಓಕೆ, ಕೈ ಕಾಲು ಅಲ್ಲಾಡಿಸ್ತಾ ಇತ್ತು, ಕರೆಕ್ಟಾ? ಯಾರ್ಯಾರೋ ಬಂದು ನಮ್ಮ ಲೈಫಲ್ಲಿ ಕೀ ಕೊಡ್ತಾರೆ, ಕೈ ಕಾಲು ಅಲ್ಲಾಡಿಸ್ತೀವಿ. ಬೇಕಾ? ಯಾವ ಟೈಮಲ್ಲಿ ನಾವು ಯಾವಾಗ ಕೈ ಕಾಲು ಅಲ್ಲಾಡಿಸ್ಬೇಕಂದ್ರೆ ನಮ್ಮ ಪರ್ಸನಾಲಿಟಿ ಸ್ಟ್ರಾಂಗ್ ಆಗಿರ್ಬೇಕು. ಸೊ ನಮ್ಮ ಕೋರ್ಸು, ನಮ್ಮ ವರ್ಕ್ಶಾಪು, ನಮ್ಮ ಪುಸ್ತಕ ಓದ್ತಾ ಇದ್ರೆ ಅದೇನ್ ಪರ್ಸನಾಲಿಟಿ ಅಂತ ಅರ್ಥ ಆಗ್ತದೆ. ಯಾಕೆಂದ್ರೆ ನಾನು ಈಗಾಗಲೇ ವ್ಯಕ್ತಿತ್ವ ಚಂದನ ಎನ್ನುವ ಕೃತಿಯನ್ನ ತಂದಿದ್ದೇನೆ. ವ್ಯಕ್ತಿತ್ವ ದರ್ಪಣ, ವ್ಯಕ್ತಿತ್ವ ಪರಿವರ್ತನೆ ಕೃತಿಗಳು ಇಷ್ಟರಲ್ಲೇ ನಿಮ್ಮೆಲ್ಲ ಓದುಗರಿಗೆ, ಯೂಟ್ಯೂಬ್ ವೀಕ್ಷಕರಿಗೆ ಲಭ್ಯ ಆಗ್ತಾ ಇದೆ. ಕ್ವೈಟ್ ಇಂಟ್ರೆಸ್ಟಿಂಗ್ ವಿಚಾರ. ಆದ್ರಿಂದ ಮಾಲತಿ ಅನ್ನೋರು ಟೀಚರು, ಅವ್ರಿಗೆ ಈ ವಿಚಾರ ಇವತ್ತು ಮಾಡ್ರೇಟ್ ಮಾಡಿ ಮೇಡಮ್. ನಮ್ಮಲ್ಲಿ ಇವತ್ತು ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಒಂದ್ಸರಿ ತೋರಿಸ್ಬಿಡ್ತೀನಿ. ಇವ್ರ ಜೊತೆ ಎಲ್ಲ ನಾನಿದ್ರು ಕೆಲವು ಸರಿ ಕೆಲವ್ರಿಗೆ ಟೆನ್ಷನ್ ಇರುತ್ತೆ ಅಂತ ನಾನಿರೋ ಬರೀ ಅವ್ರೊಬ್ಬರೇ ಮಾತಾಡ್ಲಿ ಅನ್ನೋ ಒಂಥರ ನಾನು ರೆಡಿ ಮಾಡಿದ್ದೇನೆ. ಅವ್ರ ಹತ್ರ ಮಾತಾಡಿದ್ದೇನೆ. ಎಸ್ ಮಾಲತಿ ಮೇಡಮ್, ಓವರ್ ಟು ಯು. ನಿಮ್ ಜವಾಬ್ದಾರಿ ಇನ್ಮೇಲೆ. ಓಕೆ ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ, ನಾವಿದ್ದೇವೆ ಈಗ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಈ ದಿನ ನಮಗೆ ಒಂದು ಚರ್ಚಿಸುವಂತ ಒಂದು ಅಂಶವನ್ನ ಕೊಟ್ಟಿದ್ದಾರೆ. ಈ ದಿನ ಚರ್ಚೆ ಮಾಡುವಂತ ವಿಷಯ ಕೋಪ ತಾಪ ಎಷ್ಟಿರಬೇಕು. ಕೋಪ ಅಂದಾಗ ಮನುಷ್ಯನ ಒಂದು ಸಹಜ ಭಾವನೆಗಳಲ್ಲಿ ಕೋಪವು ಒಂದು. ಆದ್ರೆ ಅದು ಅಳತೆ ಮೀರಿ ಬಂದಾಗ ಮನುಷ್ಯನ ಒಂದು ವ್ಯಕ್ತಿತ್ವದ ಮೇಲೆ, ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು, ಅಥವಾ ಮನುಷ್ಯನಿಗೆ ಕೋಪ ಇರ್ಬೇಕಾ ಬೇಡವಾ, ಇದ್ದರೂ ಎಷ್ಟಿರಬೇಕು ಅನ್ನುವಂತ ವಿಷಯವನ್ನ ಈಗ ನಮ್ಮೆಲ್ಲ ಸ್ನೇಹಿತರೊಟ್ಟಿಗೆ ನಾವು ಚರ್ಚೆ ಮಾಡ್ತೇವೆ. ಮೊದಲಿಗೆ ನಮ್ಮೊಂದಿಗಿರುವಂತ ಒಬ್ಬ ಸ್ನೇಹಿತರು ಹರಿಪ್ರಸಾದ್ ಸರ್. ಅವರು ಈ ವಿಷಯವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಹರಿಪ್ರಸಾದ್ ಸರ್. ನಮಸ್ತೆ ಸರ್. ನಮ್ಮೊಟ್ಟಿಗಿರುವಂತ ನಮಸ್ತೆ ವೀಕ್ಷಕರೇ, ಈಗ ನಮ್ಮೊಟ್ಟಿಗಿರುವಂತ ರಮೇಶ್ ಸರ್ ಅನ್ನ ಕೇಳೋಣ. ಕೋಪ ತಾಪ ಎಷ್ಟಿರಬೇಕು ಅನ್ನೋ ವಿಷಯವಾಗಿ ಏನನ್ನ ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ರಮೇಶ್ ಸರ್. ನಮಸ್ತೆ ಮೇಡಮ್. ಕೋಪ ತಾಪ ಎಷ್ಟಿರ್ಬೇಕು ಅಂತ ಇವತ್ತಿನ ಟಾಪಿಕ್ ಚೆನ್ನಾಗಿದೆ. ಜೀವನದಲ್ಲಿ ನಮ್ಗೆ ಅತಿಯಾದ ತಾಳ್ಮೆನೂ ಒಳ್ಳೇದಲ್ಲ, ಅತಿಯಾದ ಕೋಪನೂ ಒಳ್ಳೇದಲ್ಲ ಅನ್ನೋದು ನಾವು ಹಲವಾರು ಘಟನೆಗಳಿಂದ, ನೈಜ ನಿದರ್ಶನಗಳಿಂದ, ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳನ್ನ ವಿಮರ್ಶಿಸಿದಾಗ ಗೊತ್ತಾಗುತ್ತೆ. ಹೆಚ್ಚಿಗೆ ಬಹುಪಾಲು ನಮ್ಗೆ ತಾಳ್ಮೆ ಅನ್ನೋದು
ನಮ್ಮ ಲೈಫಲ್ಲಿ ಮುಂದೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಕೋಪ ಅನ್ನೋದು 100ರಲ್ಲಿ ಒಂದು 20% ಒಳಗಡೆ ಇದ್ನಂದ್ರೆ ಲೈಫ್ ಸ್ಮೂತ್ ಆಗಿ ಹೋಗುತ್ತೆ. ಕೋಪ ಇಲ್ಲ ಅಂತ ಒಬ್ಬ ಮನುಷ್ಯನ್ಗೆ ಗೊತ್ತಾದ್ನ ಅಂದ್ರೆ ಅವನನ್ನ ಈ ಸಮಾಜ ಟ್ರೀಟ್ ಮಾಡೋ ರೀತಿನೇ ಬೇರೆ ಇದೆ. ಫುಲ್ಲು ಕೋಪ ಇರೋದು ಒಳ್ಳೇದಲ್ಲ, ಕೋಪ ಇಲ್ಲದೇ ಇರೋದು ಒಳ್ಳೇದಲ್ಲ. ಕೋಪ ತಾಪಗಳನ್ನ ಪರಿಸ್ಥಿತಿಗೆ ತಕ್ಕಂತೆ ಸಮವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ರಮೇಶ್ ಸರ್. ಕೋಪ ಇರಬೇಕು, ಆದ್ರೆ ಅತಿ ಹೆಚ್ಚು ಆಗುವಂತದ್ದಲ್ಲ, ಇಲ್ಲದೇನೆ ಇರುವಂತದ್ದು ಅಲ್ಲ, ಸಮತೋಲನವನ್ನ ಕಾಯ್ದುಕೋಬೇಕು ಅಂತ ತಮ್ಮ ಮಾತಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ಈ ಒಂದು ಚರ್ಚೆಯನ್ನ ಮಾಡ್ತಾ ನಮ್ಮ ಇನ್ನೊಬ್ಬ ಸ್ನೇಹಿತರನ್ನ ಕೇಳೋಣ. ಅನಂತ ಕೃಷ್ಣ ಮೋಹನ್ ಅವರು ಈ ವಿಷಯವಾಗಿ ಏನನ್ನ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಅನಂತ ಕೃಷ್ಣ ಮೋಹನ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಕೋಪ ತಾಪ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತ ಒಂದು ಪ್ರಾಸೆಸ್. ನಮ್ಮ ಜೀವನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ವಿವಿಧ ಕಾರ್ಯನಿರ್ವಹಿಸ್ತೀವಿ. ಮಕ್ಕಳ ಹತ್ರ ಮಕ್ಕಳಾಗಿ, ತಂದೆಯಾಗಿ, ಹೆಂಡತಿ ಹತ್ರ, ಮತ್ತೆ ನಮ್ಮ ಹೈಯರ್ ಆಫೀಸರ್ ಹತ್ರ, ವಿವಿಧ ಕಡೆ ನಾವು ಏನ್ ಪ್ರತಿನಿತ್ಯ ನಡೀತಾ ಇರ್ತೀವೋ ಅಂತದ್ರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅದೇ ರೀತಿಯಲ್ಲಿ ನಡ್ಕೊಂಡಾಗ ಅದು ಅಲ್ಲಿಗೆ ಅದು ಒಳ್ಳೇದಾಗತ್ತೆ. ಇಲ್ಲ ನಾನು ಒಂದೇ ಮೆಂಟಾಲಿಟಿ, ನಾನು ಒಂದೇ ರೀತಿಯಲ್ಲಿ ಇರ್ತೀನಿ, ನನ್ ಕ್ಯಾರೆಕ್ಟರೇ ಹಿಂಗ, ನಾನ್ ಮಾಡೋದೇ ಹಿಂಗ, ನಾನ್ ನೋಡೋದೇ ಹಿಂಗ ಅಂದ್ರೆ ಅದರಿಂದ ಹಂಗ ಆಗಲ್ಲ. ಕೋಪ ತಾಪ ಬ್ಯಾಲೆನ್ಸ್. ಕೆಲವರು ಕೋಪನ ಡಿಸಿಷನ್ ಮೇಕಿಂಗ್ ಆ ಟೈಮಲ್ಲಿ ನಾವು ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಸೊ ಕೋಪದಲ್ಲಿ ಏನನ್ನ ಮಾತಾಡಿದ್ರೆ ಎಷ್ಟೊಂದು ಸಂಬಂಧಗಳು ಕಳ್ಕೊಂತೀವಿ. ಅಂತ ಪವಿತ್ರವಾದಂತ ಕೋಪ ಯಾವ ರೀತಿ ನಾವು ಕಾಪಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಇವಾಗ ಭಗವದ್ಗೀತೆಯಲ್ಲಿ ಅರ್ಜುನ ನನ್ಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಯುದ್ಧ ಮಾಡಕ್ ಆಗೋದಿಲ್ಲ ಅಂತೇಳಿ ಅವಾಗ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನ್ ಯಾವ ರೀತಿ ನೀನ್ ಯುದ್ಧ ಮಾಡ್ಬೇಕು, ನೀನ್ ಅದರಿಂದ ನಾವು ನೋಡಿದಾಗ ಯಾವ ರೀತಿ ಕಾಡ್ಬೇಕು ಅಂತ. ಅಂದ್ರೆ ನಾವು ಯಾವುದೇ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇದ್ರು ಕೂಡ ಅದನ್ನ ನಾವು ಒಂದು ಒಳ್ಳೆ ಮಟ್ಟದಲ್ಲಿ ನಾವು ತಗೊಂಡು ಹೋದಾಗ ನಮ್ಮ ಜೀವನ ಚೆನ್ನಾಗಿರ್ತೈತೆ. ತಾಪಗಳನ್ನು ಒಂದು ಮನುಷ್ಯನು ಹುಟ್ಟಿದಾಗಿಂದ ಈ ಯೌವನದಿಂದ ಮತ್ತೆ ಮುಪ್ಪಿನಿಂದ ಎಲ್ಲಾ ಯೌವನದಲ್ಲಿ ಒಂದು ಕೋಪ ಇಟ್ಕೊಂಡು ಹಂಗೆ ಲೈಫ್ ಲಾಂಗ್ ಹಂಗೆ ಅವ್ನ್ ಸಾಯ್ತಾ ಇದ್ರು ಕೂಡ ಅವ್ನ್ ಕೋಪ ಹಂಗೆ ಇರುತ್ತೆ. ಅಂತ ಈಗೋಜನ ಇಲ್ದಂತೆ ಒಂದು ಉತ್ತಮ ರೀತಿಯಲ್ಲಿ ನಾವು ಪ್ರದರ್ಶನ ಮಾಡ್ಕೊಂಡು ಹೋದ್ರೆ ಉತ್ತಮವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್ ಸರ್. ಅಂದ್ರೆ ಕೋಪ ಅನ್ನುವಂಥದ್ದು ಮನುಷ್ಯನ ಬಾಂಧವ್ಯಗಳನ್ನ ಕೆಡಿಸುತ್ತೆ, ಅಥವಾ ಮನುಷ್ಯ ಮತ್ತೆ ಇನ್ನೊಬ್ಬ ಮನುಷ್ಯನಿಗಿರುವಂತ ಒಂದು ಬಂಧವನ್ನ ಏನ್ ಮಾಡುತ್ತೆ, ಅಲ್ಲಿ ಅಂತರವನ್ನ ತಂದ್ಕೊಳೋಕೆ ಮತ್ತೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕುಸಿಯೋ ರೀತಿ ಮಾಡುತ್ತೆ. ಅದಕ್ಕಾಗಿ ಕೋಪವನ್ನ ನಾವು ಸಮತೋಲನವನ್ನ ಕಾಯ್ಕೋಬೇಕು ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರು. ಧನ್ಯವಾದಗಳು ಅನಂತ ಕೃಷ್ಣ ಮೋಹನ್. ಈಗ ನಮ್ಮೊಟ್ಟಿಗೆ ನಮ್ಮ ಒಂದು ಸ್ನೇಹಿತರು ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನೇತ್ರಾವತಿ. ನಮಸ್ತೆ ನೇತ್ರ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರಗಳು. ಕೋಪ ತಾಪ ಎಷ್ಟಿರಬೇಕು ಅಂತ ಇವತ್ತಿನ ವಿಷಯ. ಕೋಪ ತಾಪ ಅನ್ನೋದು ಎರಡು ಒಂದಕ್ಕೊಂದು ರಿಲೇಟೆಡ್ ಇವು. ಕೋಪ ಬಂದ ಮನುಷ್ಯನಿಗೆ ತಾಪ ಆಗಲೇಬೇಕು ಅಂದ್ರ ಆ ತರ ಎರಡು ಪದಗಳು ಇವು. ಮತ್ತೆ ಮನುಷ್ಯನಿಗೆ ಕೋಪ ಯಾವ ತರ ಇರಬೇಕು ಅಂದ್ರೆ, ಮನುಷ್ಯನಿಗೆ ಏನೋ ಹಾನಿ ಆಗಿರಬಾರದು. ಕೋಪ ಬಂದಕ್ರ ಬೇರೆಯವರು ಅದರಿಂದ ಬುದ್ಧಿ ಕಲ್ತಿರಬೇಕು. ಆ ತರ ಕೋಪ ಮಾಡ್ಕೊಂಡ್ರೆ ಅದು ಒಳ್ಳೆಯದು. ಆ ತರ ಆ ಹೆಲ್ದಿ ಕೋಪ ತರಲ್ಲ, ಆ ತರ ಆಂಗ್ರಿ ಅದು ಉತ್ತಮವಾದದ್ದು. ಮತ್ತು ತಾಪ ಮನುಷ್ಯನಿಗೆ ಅಸಮಾಧಾನ ಇದ್ದ ಸ್ಥಿತಿಯಲ್ಲಿ, ತನ್ನ ಆ ಕೆಲಸಗಳನ್ನು ನೀಗದೇ ಇದ್ದ ಸ್ಥಿತಿಯಲ್ಲಿ ತಾಪ ಮಾಡ್ಕೊಳ್ಳೋದು ಸಹಜ ಮನುಷ್ಯ ಮತ್ತೊಬ್ಬರ ಮೇಲೆ. ಆದ್ರ ಚಲೋ ಒಳ್ಳೆ ಕೆಲಸ ಮಾಡ್ದಕ್ರ ತಾನು ಮಾಡೀನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತಿರ್ತಾನ. ಆದ್ರೆ ಬೇರೆಯವರಿಂದ ಏನಾದ್ರು ತಂದದೇ ಏನೇ ಕೆಲಸದಲ್ಲಿ ಕೆಡಕಾದಕ್ರ ಬೇರೆಯವರಿಗೆ ಬೆರಳು ಮಾಡಿ ತೋರಿಸಿ ತಾಪ ಮಾಡ್ಕೋತಿರ್ತಾನ. ಅಂದ್ರೆ ಯಾವುದೇ ಕೋಪ ತಾಪ ಎರಡನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕಾರ ಮಾಡಬೇಕು. ಮನುಷ್ಯನಿಗೆ ಸುಖ ದುಃಖ ಯಾವ ತರ ಅದೇ ತರ ಕೋಪ ತಾಪ ಮನುಷ್ಯನಿಗೆ ಬರುತ್ತವೆ. ಅದರಿಂದ ಸಮಾನ ಸ್ಥಿತಿಯಲ್ಲಿ ಇರುವುದರಿಂದ ಅವನು ಎಷ್ಟು ಮಾಡ್ಕೋಬೇಕಷ್ಟು ಒಂದು ಮಟ್ಟವನ್ನು ನಿರ್ಮಿಸುದಂದ್ರೆ ತುಂಬಾ ಮುಂದಿನ ದಿನಗಳಲ್ಲಿ ಸಂತೋಷವಾದ ಜೀವನವನ್ನು ಕಳಿಬಹುದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ನೇತ್ರ ಮೇಡಮ್. ಕೋಪ ಸಹಜವಾಗಿ ಬರುತ್ತೆ. ಕೋಪ ಬಂದಾಗ ಅದರಿಂದ ನಾವು ತೊಂದರೆಗಳನ್ನ ತೆಗೆದುಕೊಳ್ಳೋ ತರ ಮಾಡ್ಕೊಬಾರ್ದು. ಕೋಪದಲ್ಲಿ ಸಮಸ್ಥಿತಿಯನ್ನ ಕಾಯ್ಕೊಂಡೋದಾಗ ನಾವು ಜೀವನದಲ್ಲಿ ಉತ್ತಮ ಒಂದು ಸಾಧನೆಯನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಕೋಪದಿಂದ ಬೇರೆಯವರಿಗೆ ತೊಂದರೆಗಳಾಗ್ಬಾರ್ದು, ಅಥವಾ ಅವ್ರಿಗೂ ಸ್ವತಃ ತೊಂದರೆ ಆಗುವಂತ ಸ್ಥಿತಿಯನ್ನ ತೆಗೆದುಕೊಂಡ್ ಬರ್ಬಾರ್ದು. ಆರೋಗ್ಯಕರವಾದಂತ ಕೋಪ ಓಕೆ ಅಂತ ತಿಳಿಸ್ಕೊಟ್ಟ ನೇತ್ರರವರಿಗೆ ಧನ್ಯವಾದಗಳು.
ಈಗ ನಮ್ಮೊಟ್ಟಿಗಿರುವಂತ ಸಂತೋಷ್ ರಾವ್ ಈ ವಿಷಯವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸಂತೋಷ್ ರಾವ್. ಸಂತೋಷ್ ರಾವ್ ನಮಸ್ತೆ. ತಮಗೆಲ್ಲರಿಗೂ ಹ್ಮ್ ಕೋಪ ತಾಪ ಎಷ್ಟಿರಬೇಕು? ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ ಬರುವಂತಹ ಒಂದು ಸಹಜ ಗುಣ ಇದು. ಪ್ರತಿಯೊಬ್ಬ 5 ವರ್ಷ ಮಗುವಿಂದ ಹಿಡಿದುಕೊಂಡು 70 ವರ್ಷ ಮುದುಕನಿಗೂ ಬರುವಂತಹ ಒಂದು ಕೋಪ ಒಂದು ಮನುಷ್ಯನಿಗೆ ನಡೆಯುವಂಥದ್ದು. ಒಂದು ಮಗು ತುಂಬಾ ಅತಿಯಾಗಿ ಚಾಕ್ಲೇಟ್ ತಿನ್ನುತ್ತೆ ಇಲ್ಲದೆ ಅಲ್ಲೂ ಕೂಡ ನಾವು ಕೋಪವನ್ನ ಸಹಜವಾಗಿ ತೋರಿಸಲೇಬೇಕಾಗತ್ತೆ. ಮಗು ಪಾಸ್ ಆಗದೆ ಓದದೆ ಕೆಲಸ ಮಾಡಿದಾಗ್ಲೂ ಕೂಡ ಅವಾಗನೂ ಕೋಪನು ತೋರಿಸಬೇಕಾಗತ್ತೆ. ಕೋಪವನ್ನ ಸಹಜ ಹ್ಮ್ ಕೋಪ ಸಹಜ ಒಂದು ಗುಣ ಮನುಷ್ಯಂದು ಅಂತ ತಿಳಿಸ್ಕೊಟ್ರೆ, ಈಗ ಇನ್ನೊಬ್ಬ ಸ್ನೇಹಿತರು ಏನ್ ಹೇಳ್ತಾರೆ ಈ ವಿಚಾರ ನೋಡೋಣ. ನಮಸ್ತೆ ಮಂಜುನಾಥ್ ಸರ್. ನಮಸ್ತೆ ಮೇಡಮ್. ಹೇಳಿ ಎಲ್ಲರಿಗೂ ಸರ್, ಇದ್ರ ನಮಸ್ತೆ. ಬಗ್ಗೆ ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ತೆ ಮೇಡಮ್. ಇದು ಕೋಪ ತಾಪ ಅನ್ನೋದು ಬಹಳ ಒಳ್ಳೆ ವಿಚಾರ. ಕೋಪದಿಂದ ನಾವು ಯಾವ್ದನ್ನು ಸಾಧನೆ ಮಾಡಕ್ ಆಗೋದಿಲ್ಲ ಅಂತ ಬಹಳನೇ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಿಂದೆ ನಾನೊಂದು ಪುಸ್ತಕದಲ್ಲಿ ಓದಿರೋ ನೆನಪು ಮೇಡಮ್, ಯಾವುದೇ ಕಾರಣಕ್ಕೂ ಕೋಪಕ್ಕೆ ಬುದ್ಧಿ ಕೊಡ್ಕೂಡ್ದಂತೆ, ನಿರ್ಧಾರ ತಗೋಕೂಡ್ದು ಅಂತ ಹೇಳಿ. ಕೋಪ ಬಂದಾಗ ನಾವು ಯಾವುದೇ ನಿರ್ಧಾರ ತಗೋಬಾರ್ದು. ಸಂತೋಷ ಹೆಚ್ಚಾಗಿರುವಾಗ ನಾವು ಯಾವ್ದು ಮಾತು ಕೊಡ್ಕೂಡ್ದು ಅಂತ ಹೇಳಿ ಯಾವ್ದೋ ಒಂದು ಪುಸ್ತಕದಲ್ಲಿ ಓದಿರೋ ನೆನಪಿದೆ. ಅದು ಬಹಳ ಸತ್ಯ. ಈ ಕೋಪದಲ್ಲಿ ನಿರ್ಧಾರ ಯಾವತ್ ತಗೊಳ್ತೀವಿ ಅದ್ ಯಾವತ್ತೂ ಕೂಡ ಸಕ್ಸಸ್ ಆಗೋದಿಲ್ಲ. ಆಮೇಲೆ ಅದ್ ಯಾವತ್ತಿದ್ರು ನಮ್ಗೆ ಲಾಸೇ ಅದರಿಂದ ಅಂತ ಹೇಳಿಕ್ ಬಯಸ್ತೀನಿ ಮೇಡಮ್. ಆಮೇಲೆ ಕೋಪದಿಂದ ಆ ಕೋಪ ಬಂದಾಗ ಆದಷ್ಟು ನಾವು ಶಾಂತಿಯಾಗಿ ಇದ್ಬಿಟ್ರೆ ಅದರಿಂದ ಆಗುವಂತ ಬಹಳ ನಷ್ಟ ನಮ್ಗೆ ಉಳಿತಾಯ ಆಗತ್ತೆ. ಕೋಪ ಬಂದಾಗ ನಮ್ಮ ಬುದ್ಧಿ ಮತ್ತೆ ಬರುವಂತ ಪದಗಳು ಎಲ್ಲವೂ ನಮ್ಗೆ ಅಗೌರವ ತೋರಿಸುತ್ತೆ, ನಮ್ಮ ವ್ಯಕ್ತಿತ್ವನ ಹಾಳು ಮಾಡುತ್ತೆ ಅಂತ ಹೇಳಿಕೆ ಈ ಮೂಲಕ ಬಯಸ್ತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುನಾಥ್ ಸರ್. ಅಂದ್ರೆ ಕೋಪ ಹೆಚ್ಚಾಗಿ ಬಂದಾಗ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದು ಸರಿಯಾದ ನಿರ್ಧಾರ ಆಗಿರೋದಿಲ್ಲ. ಮತ್ತೆ ಕೋಪದ ಕೈಗೆ ನಮ್ಮ ಯಾವುದೇ ಒಂದು ಮನಸ್ಸನ್ನ ಕೊಡದೆ ಕೋಪವನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಕೋಪ ಬಂದಾಗ ಯಾವುದೇ ಕಾರ್ಯಗಳನ್ನ ಅಥವಾ ಅಚಾತುರ್ಯಗಳಿಗೆ ಎಡೆಯಾಗುವಂಥದ್ದು, ಅದೇ ನಮಗೆ ಗೊತ್ತಿಲ್ದಿರುವಂತ ನಮ್ಮ ತೇಜೋ ಅಥವಾ ವ್ಯಕ್ತಿತ್ವ ವಧೆ ಮಾಡುವಂತ ಮಾತುಗಳು ನಮ್ಮಿಂದ ಬರಬಹುದು. ಯಾಕೆಂದ್ರೆ ನಮ್ಮ ಮನಸ್ಸು ಹಿಡಿತದಲ್ಲಿ ಇಲ್ದೇ ಇರ್ಬೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮಂಜುನಾಥ್. ಹೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಈ ಒಂದು ಕೋಪ ತಾಪ ಎಷ್ಟಿರಬೇಕು ಅನ್ನುವಂತ ವಿಷಯದ ಬಗ್ಗೆ ನಮ್ಮ ಅನೇಕ ಸ್ನೇಹಿತರು ತಮ್ಮ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಈ ಕೋಪ ಅನ್ನುವಂಥದ್ದು ಮನುಷ್ಯನ ಸಹಜ ಗುಣವೇ ಆಗಿದೆ. ಮನುಷ್ಯನ ಜೀವನದಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವನಿಗೆ ಯಾವುದೋ ಒಂದು ಒಂದು ಆಗುತ್ತಿರುವಂತ ಒಂದು ಜೀವನ ನಿರ್ವಹಣೆಯಲ್ಲಿ ವ್ಯತ್ಯಾಸದಲ್ಲೋ ಅಥವಾ ಬೇರೆಯವರಿಂದ ಆಗಿರುವಂತ ಒಂದು ಧಕ್ಕೆಯಿಂದಲೋ ಅವ್ರಿಗೆ ಕೋಪ ಉದ್ಭವ ಆಗ್ಬೋದು. ಆ ಕೋಪದಿಂದ ಅವನ ವ್ಯಕ್ತಿತ್ವಕ್ಕೆ ತೊಂದರೆ ಆಗ್ಬೋದು ಅಥವಾ ಮಾನಸಿಕ ಸ್ಥಿತಿಗೆ ತೊಂದರೆ ಆಗ್ಬೋದು, ಅವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಸಹ ಬೀರಬಹುದು. ಈ ರೀತಿ ಮನುಷ್ಯನಿಗೆ ಮಾನಸಿಕ ಮತ್ತು ದೈಹಿಕ ಮತ್ತೆ ಸಾಮಾಜಿಕವಾಗಿ ಅವನ ಒಂದು ವ್ಯಕ್ತಿತ್ವವನ್ನ ಕುಂಠಿತಗೊಳಿಸುವಂತ ಕೋಪ ಮನುಷ್ಯನಿಗೆ ಬೇಕೇ ಬೇಡವೇ, ಅಥವಾ ಇದ್ದರೆ ಎಷ್ಟಿರಬೇಕು ಅನ್ನುವಂತ ವಿಚಾರ ನೀವು ಸಹ ಇದುವರೆಗೂ ಕೇಳಿದ್ದೀರಾ? ನಿಮಗೆ ಏನನ್ಸುತ್ತೆ ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.